ಅಂತ ಒಂದು ಇತಿಹಾಸ ಇದೆ. ಕೊಪ್ಪವನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿದಂಥ ಒಂದು ಕೀರ್ತಿ, ಜೊತೆಗೆ ಏನು ಹರಿಹರಪುರದ ಮಠ ಇದೆ ಅದರ ಹಿನ್ನೆಲೆಯೂ ಕೂಡ ಇಲ್ಲಿಂದಲೇ ಪ್ರಾರಂಭ ಆಯಿತು ಅಂತಕ್ಕಂಥದ್ದು ಇತಿಹಾಸ ಇದೆ. ಹಾಗಾಗಿ ನಾವೆಲ್ಲರೂ ವೀರಭದ್ರನ ನಂಬ್ಕೊಂಡು ನಾವು ಮುಂದುವರಿತಾ ಇದ್ವಿ. ಮೊನ್ನೆ ಏನು 2023ರ ಚುನಾವಣೆಯಲ್ಲಿ ಏನು ಮತ ಎಣಿಕೆ ಆಯಿತು ಅದರಲ್ಲಿ 201 ಮತಗಳ ಅಂತರದಿಂದ ನಾನು ಜಯಶೀಲನಾಗಿದ್ದೆ. ಅದೇ ಏನು ನ್ಯಾಯಾಲಯದ ಒಂದು ಆದೇಶದಂತೆ ಮರು ಎಣಿಕೆ ಆಗುವಂಥ ಸಂದರ್ಭದಲ್ಲಿ ನನಗೆ ಬಂದಂಥ 255+2 ಮತಗಳನ್ನು ಇನ್ವ್ಯಾಲಿಡ್ ಮಾಡುವ ಮುಖಾಂತರ ನನ್ನನ್ನು ಸೋಲಿಸುವಂತೆ ಮಾಡಿದ್ದಾರೆ. ಇದು ಸಂವಿಧಾನದ ವಿರೋಧಿ ಒಂದು ಕಾರ್ಯಕ್ರಮ, ಜೊತೆಗೆ ಸಂವಿಧಾನದ ಕಗ್ಗೊಲೆ. ಭಾರತ ದೇಶಕ್ಕೆ ನನ್ನದೇ ಆದಂಥ ಒಂದು ಇತಿಹಾಸ, ಧಾರ್ಮಿಕ ಹಿನ್ನೆಲೆಯ ಬುನಾದಿಯಲ್ಲಿ ಬೆಳೀತಾ ಇರತಕ್ಕಂಥದ್ದು ಭಾರತ ದೇಶ. ಹಾಗಾಗಿ ನಮಗೆ ಧಾರ್ಮಿಕವಾಗಿಯೂ ನಂಬಿಕೆ ಇದೆ, ಹಾಗೇನೆ ಇವತ್ತೇನು ಎಲೆಕ್ಷನ್ ಕಮಿಷನ್ ಅದ್ರ ಮೇಲೂ ಕೂಡ ನಂಬಿಕೆ ಇದೆ ಮತ್ತು ನ್ಯಾಯಾಲಯದ ಮೇಲೂ ನಂಬಿಕೆ ಇದೆ. ಹಾಗಾಗಿ ನಮಗೆ ಎಲ್ಲಾದರೂ ಒಂದು ಕಡೆ ನಮಗೆ ನ್ಯಾಯ ಸಿಗಬೇಕು. ಸುಧೀರ್ ಕುಮಾರ್ ಮೂರೊಳ್ಳಿ ಅವರು ಹೇಳಿದಾಗೆ ಏನಾದರೂ ನಾವು ತಪ್ಪು ಮಾಡಿದ್ರೆ, ನಮ್ಮ ಕಡೆ ಯಾರು ತಪ್ಪು ಮಾಡಿದ್ರೆ ಖಂಡಿತವಾಗಿ ಎಲ್ಲ ಶಿಕ್ಷೆಯನ್ನು ನಮಗೆ ಕೊಡು ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತೇನೆ. ಜೊತೆಗೆ ನಾನು ಯಾರಿಗೂ ಇದುವರೆಗೂ ನನ್ನ ಜೀವಮಾನದಲ್ಲಿ ಕೆಟ್ಟದಾಗಲಿ ಅಂತ ನಾನು ಬಯಸಿಲ್ಲ. ಬಟ್ ಇಂಥ ಕೃತ್ಯ ಇದು ಪ್ರಜಾಪ್ರಭುತ್ವ ಕಗ್ಗೊಲೆ ಎಲ್ಲೂ ಇಡೀ ಭಾರತ ದೇಶದಲ್ಲೆಲ್ಲ ಇಡೀ ಪ್ರಪಂಚದಲ್ಲಿ ಎಲ್ಲೂ ಆಗಿಲ್ಲ. ಇದೊಂದು ಇತಿಹಾಸ. ಇದು ಇಂಥ ಒಂದು ಕೀಳು ಮಟ್ಟದ ಒಂದು ಕೃತ್ಯವನ್ನು ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇಂಥ ಒಂದು ಕೃತ್ಯವನ್ನು ಮಾಡಿ ಇವತ್ತು ಈ ಪರಿಸ್ಥಿತಿಗೆ ಬಂದಿರೋದ್ರಿಂದ ನಾನು ಇವತ್ತು ಕೇಳ್ತೇನೆ, ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ದಂಡನೆ ಆಗಲೇಬೇಕು. ಯಾವತ್ತೂ ನಾನು ಕೇಳಿಲ್ಲ, ದಂಡನೆ ಆಗಲೇಬೇಕು, ಅವ್ರ ತಲೆದಂಡ ಆಗಬೇಕು, ನ್ಯಾಯ ಸಿಗ್ತದೆ ಅನ್ನೋ ನಂಬಿಕೆ ಇದೆ. ಆ ರೀತಿ ತಪ್ಪು ಮಾಡಿದಂಥವ್ರು ಇನ್ನು ಮುಂದೆ ಯಾವತ್ತೂ ಚುನಾವಣೆಗೆ ಅಥವಾ ಜನರ ಒಂದು ಮತ ಕೇಳಲಿಕ್ಕೆ ಹೋಗದಲ್ಲೇ ಇರೋವಂತೆ ಆಗಬೇಕು ಅಂತಕ್ಕಂಥ ಒಂದು ಕಳಕಳಿ ಮನವಿ. ನನ್ನಿಂದ ಏನಾದ್ರು ತಪ್ಪಾಗಿದ್ರೆ, ಲೋಪ ಆಗಿದ್ರೆ ನಾನು ರಾಜಕಾರಣದಿಂದ ನಿವೃತ್ತಿ ಆಗ್ತೀನಿ ಅನ್ನೋ ಒಂದು ಪ್ರಾರ್ಥನೆಯನ್ನು ಕೂಡ ವೀರಭದ್ರನಲ್ಲಿ ಮಾಡಿ ನಮಗೆ ನ್ಯಾಯ ಕೊಡಿ ಅಂತ ಕೇಳಿ ಇವತ್ತು ಈ ಒಂದು ಹಣ್ಣು ಕಾಯನ್ನು ನಾನು ತಮಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಮತಪತ್ರಗಳು ಏನು ತಿದ್ದಲ್ಪಟ್ಟಿದೆ ಅಂತ ನಾವು ಆಪಾದನೆಯನ್ನು ಮಾಡಿದ್ದೇವೆ. ಪೊಲೀಸ್ ದೂರನ್ನು ಕೊಟ್ಟಿದ್ದೇವೆ, ಬೇರೆ ಬೇರೆ ಇಲಾಖೆಗಳಿಗೆ, ನ್ಯಾಯಾಲಯಗಳಿಗೆ ತಿಳಿಸಿದ್ದೇವೆ. 100ಕ್ಕೆ 100 ಸ್ವಾಮಿ ಆ ಮತಪತ್ರಗಳನ್ನು ಈಗ ಯಾರಿಗೆ ಅದು ಲಾಭವಾಗಿ ಪರಿಣಾಮ ಮಾಡಿದೆ ಅವರು ಮತ್ತು ಅವರ ಸಹಚರರು ಅದನ್ನು ತಿದ್ದಿದ್ದಾರೆ ಅನ್ನುವಂಥದ್ದನ್ನು ಸ್ವಾಮಿಯ ಸನ್ನಿಧಾನದಲ್ಲಿ ಪ್ರಮಾಣಬದ್ಧವಾಗಿ ಹೇಳ್ತೇನೆ. ಮತ್ತು ಇದೇ ರೀತಿ ಪ್ರಮಾಣಬದ್ಧತೆಯನ್ನು ಅವತ್ತು ಎಣಿಕೆ ಏಜೆಂಟ್ರಾಗಿ ಭಾಗವಹಿಸಿರ್ತಕ್ಕಂಥ ಎಲ್ಲರೂ ಮಾಡಿ ಈ ಕ್ಷೇತ್ರದ ಜನರೆದುರುಗಡೆ ಸತ್ಯವನ್ನು ತೋರಿಸ್ಕೊಡ್ಬೇಕು. ಸ್ವಾಮಿ, ನಿನ್ನಲ್ಲಿ ಮೊದಲ ಪ್ರಮಾಣವನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ನಿನ್ನೆ ನಮ್ಮ ಗೆಳೆಯರು ತಾಯಿ ದುರ್ಗಾ ಪರಮೇಶ್ವರಿ ಸನ್ನಿಧಾನ ಮಂದರ್ತಿಯಲ್ಲಿ ಮಾಡಿದ್ದಾರೆ. ನೀನು ನಮ್ಮ ಊರಿನ ದೇವರು, ನಿನ್ನೆದುರುಗಡೆ ಈ ಪ್ರಮಾಣ ಪತ್ರವನ್ನು ನಾವು ಪ್ರಮಾಣಬದ್ಧತೆಯನ್ನು ತೋರಿಸಿ ಪ್ರಮಾಣವನ್ನು ಮಾಡಿ, ತದನಂತರ ಈ ಕ್ಷೇತ್ರದ ಎಲ್ಲ ಧರ್ಮಕ್ಷೇತ್ರಗಳಲ್ಲಿ, ಎಲ್ಲ ದೇವಾಲಯಗಳಲ್ಲಿ, ಎಲ್ಲ ಪ್ರಾರ್ಥನಾಲಯಗಳಲ್ಲಿ ಸಹಿತ ನಾವು ಪ್ರಾರ್ಥನೆಯನ್ನು ಸಲ್ಲಿಸ್ತೇವೆ. ನಿನ್ನ ಸನ್ನಿಧಾನದಲ್ಲಿ ನಾನು ಒಡಮಟ್ಟು ಪ್ರಾರ್ಥನೆ ಮಾಡೋದೇನೆಂದರೆ, ಯಾರು ಅನ್ಯಾಯವನ್ನು ಮಾಡಿದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಡಿಸುವಂಥದ್ದನ್ನು ಮಾಡಬೇಕು. ಯಾರು ನ್ಯಾಯಬದ್ಧವಾಗಿ ಪ್ರಮಾಣಬದ್ಧವಾಗಿ ಎಣಿಕೆಯಲ್ಲಿ ಹೆಚ್ಚು ಮತಗಳನ್ನು ಗಳಿಸಿ ಗೆದ್ದಿರ್ತಕ್ಕಂಥ ನಮ್ಮ ನಾಯಕರಾದಂಥ TD ರಾಜೇಗೌಡರಿಗೆ ಉತ್ತರೋತ್ತರ ಯಶಸ್ಸುಗಳನ್ನು ನೀನು ಒದಗಿಸಿಕೊಡ್ಬೇಕು ಅಂತ ಹೇಳಿ ನಾನು ಪ್ರಮಾಣಬದ್ಧವಾಗಿ ಕೇಳ್ತಾ ಇದ್ದೇನೆ. ಒಂದು ವೇಳೆ ನಾನು ಏನಾದರೂ ಆ ಎಣಿಕೆ ಸಂದರ್ಭದಲ್ಲಿ ತಪ್ಪುಗಳನ್ನು ಎಸಗಿದ್ರೆ, ಅಥವಾ BJP ಏಜೆಂಟ್ ಆಗಿರ್ತಕ್ಕಂಥ BS ಸತೀಶ್ ಅವರು ಏನಾದರೂ ತಪ್ಪುಗಳನ್ನು ಎಸಗಿದ್ರೆ, ಅವತ್ತು ಯಾರು ಅಧಿಕಾರಿಗಳು ತಪ್ಪುಗಳನ್ನು ಎಸಗಿ ರಾಜೇಗೌಡರಿಗೆ ಹೆಚ್ಚು ಮತ ಬರುವಂತೆ ಮಾಡಿದರೆ ಅವರುಗಳಿಗೂ ಸಹಿತ ಶಿಕ್ಷೆ ಆಗಲಿ, ನನ್ನನ್ನು ಒಳಗೊಂಡಂತೆ ಶಿಕ್ಷೆ ಆಗಲಿ ಅಂತ ಹೇಳಿ ನಾನು ಪ್ರಮಾಣಬದ್ಧವಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೆ.